ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮ್ಯಾಮ್ ಒಂದು ನಿಮಿಷ. ಏನು? ಸಾರಿ, ಬಟ್ ನೀವು ಯಾವ ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂತ ಕೇಳ್ಬೋದಾ? ಯಾಕೆ? ಅಲ್ಲ ಮ್ಯಾಮ್, ಅದು ಇನ್ವಿಟೇಷನ್ ನೋಡಿದೆ, ಅದಕ್ಕೆ ಕೇಳ್ತಿದ್ದೀನಿ. ಪ್ಲೀಸ್ ಮ್ಯಾಮ್. ಅದು ಸದಾಶಿವ ಮೇಸ್ಟ್ರು ಅಂತ ನನಗೆ ತುಂಬಾ ಬೇಕಾದವರು. ಇವತ್ತು ಅವ್ರ ಮನೆ ಗೃಹ ಪ್ರವೇಶ, ನನ್ನನ್ನು ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಹೌದು, ನೀವ್ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ಏನಾಗಬೇಕು ನೀವು ಅವ್ರಿಗೆ? ಮ್ಯಾಮ್, ನಾನು ಅವ್ರ ಮಗಳು ಮ್ಯಾಮ್. ಮೇಡಮ್, ನೀವು ನಮ್ಮ ಸದಾಶಿವ ಮೇಸ್ಟ್ರು ಮಗಳ? ಮೊದಲೇ ಹೇಳದಲ್ವಾ ಮೇಡಮ್? ಮೇಡಮ್, ಅದು ಸಂದರ್ಭ ಕೂಡ ಬರಲಿಲ್ಲ. ಅದು ಸರಿ ಬಿಡಿ. ಏನ್ ಮೇಡಮ್ ಇದೆಲ್ಲ? ನೀವು ನೋಡಿದ್ರೆ ಸಾಕ್ಷಾತ್ ಮೇಷ್ಟ್ರ ಥರನೇ ಇದ್ದೀರಾ. ಮೇಷ್ಟ್ರು ಮಗಳು ಅನ್ನೋ ಕಳೆ ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಆದ್ರೆ ಇವಳು ನೋಡಿ, ನಮ್ಮ ಮೇಷ್ಟ್ರು ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಿದ್ದಾಳೆ. ಯಾವ ಆಂಗಲ್ ಇಂದಲೂ ಇವಳು ನಮ್ಮ ಸದಾಶಿವ ಮಾಸ್ಟರ್ ಮಗಳ ಥರನೇ ಕಾಣಲ್ವಲ್ಲ ಮೇಡಮ್? ಮ್ಯಾಮ್, ಇವಳೇನೋ ಟೆನ್ಷನಲ್ಲಿ ಹೀಗೆ ಮಾಡ್ಕೊಂಡಿದ್ದಾಳೆ. ಇವಳು ಈ ರೀತಿ ಅಲ್ವೇ ಅಲ್ಲ ಮ್ಯಾಮ್. ತುಂಬಾ ಒಳ್ಳೆ ಹುಡುಗಿ ಮ್ಯಾಮ್. ಅದು ಮನೇಲಿ ಅಪ್ಪಾಗಿದ್ದೆಲ್ಲ ಆಗಿದೆ ಅಂತ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ಪ್ಲೀಸ್ ಮ್ಯಾಮ್, ಏನಾದರೂ ಮಾಡೋಕ್ಕಾಗುತ್ತಾ ನೋಡಿ ಮ್ಯಾಮ್. ಮ್ಯಾಮ್, ನೀವು ಮನಸ್ಸು ಮಾಡಿದರೆ ಖಂಡಿತ ಏನಾದರೂ ಆಗುತ್ತೆ ಮ್ಯಾಮ್. ಪ್ಲೀಸ್. ಲತಾ, ರಿಲೀಸ್ ಮಾಡಿ ಅವ್ರನ್ನ. ಸರಿ, ಓಕೆ ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ ಮ್ಯಾಮ್. ಥ್ಯಾಂಕ್ಸ್ ಎಲ್ಲ ಬೇಡ ಮೇಡಮ್. ನಿಜ ಹೇಳಬೇಕು ಅಂದರೆ ನಿಮ್ಮ ತಂದೆಗೆ ನಾನು ಲೈಫ್ ಫುಲ್ ಥ್ಯಾಂಕ್ಫುಲ್ ಆಗಿರಬೇಕು ಮೇಡಮ್. ಇಷ್ಟು ಗತ್ತಲ್ಲಿ ಹೆಗಲ ಮೇಲೆ ಸ್ಟಾರ್ ಅಂಟಿಸ್ಕೊಂಡು ಇಲ್ಲಿದ್ದೀನಿ ಅಂದರೆ ಅದಕ್ಕೆ ನಿಮ್ಮ ತಂದೆಯವರೇ ಕಾರಣ. ನಾನು ತುಂಬಾನೇ ಟ್ಯಾಲೆಂಟೆಡ್ ಆಗಿದೆ, ಆದರೆ ಓದೋಕೆ ಇಷ್ಟ ಇರಲಿಲ್ಲ. ಓದೋದು ಅಂದ್ರೇನೆ ನನಗೆ ಆಗ್ತಾ ಇರಲಿಲ್ಲ. ನಾನು ಓದಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ನನ್ನನ್ನು ದಡ್ಡಿ 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 ಅಂತ ಇದ್ರು. ಅಂಥದ್ರಲ್ಲಿ ನಿಮ್ಮ ತಂದೆಯವರು ನನ್ನಲ್ಲಿರೋ ಟ್ಯಾಲೆಂಟ್ನ ಗುರುತಿಸಿ ನೀನು ಒಂದು ಸಾಧನೆ ಮಾಡ್ಬೋದು ಅಂತ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು. ಬಂಡೆ ಥರ ಇದ್ದೋಳು ನಾನು. ನನ್ನನ್ನು ಕೆತ್ತಿ ಒಂದು ಶಿಲೆಯನ್ನಾಗಿ ಮಾಡಿ ಇವತ್ತು ನಾನಿಲ್ಲಿ ಒಂದು ಮೂರ್ತಿಯಾಗಿ ನಿಂತಿದ್ದೀನಿ ಅಂದರೆ ಅದಕ್ಕೆ ನಿಮ್ಮ ತಂದೆಯವರೇ ಕಾರಣ. ಅಂಥ ಮಹಾನುಭಾವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಮೇಡಮ್. ನಿಜ ಹೇಳಬೇಕು ಅಂದ್ರೆ ಅವ್ರು ನನ್ನ ತಂದೆಗಿನ್ನೂ ಹೆಚ್ಚು. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅವ್ರು ನನ್ನ ಪಾಲಿನ ದೇವರು. ನಿಜವಾಗ್ಲು ಮೇಡಮ್, ನನಗೆ ನಮ್ಮ ಮೇಷ್ಟ್ರ ಮೇಲಿರೋ ಅಭಿಮಾನದಿಂದ ನನಗಷ್ಟು ಅವಮಾನ ಆದ್ರೂ ಇವಳನ್ನ ಬಿಡ್ತಾ ಇದ್ದೀನಿ. ಮತ್ಯಾವತ್ತೂ ಈ ಥರ ಆಗದೆ ಇರೋ ಥರ ದಯವಿಟ್ಟು ನೋಡ್ಕೊಳ್ಳಿ. ಏನಮ್ಮ ನೀನು ಮೇಷ್ಟ್ರ ಮಗಳಾಗಿ ಇಂಥ ಕೆಲಸನ ಮಾಡೋದು? ನನ್ನ ಕೈಗೆ ಸಿಕ್ಕೇ ಸರಿ, ಇಲ್ಲ ಅಂದಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಾ ನಿನಗೆ? ಸರಿ, ಹೇಗಿದ್ರು ನಾನು ನಿಮ್ಮನೆಗೆ ಹೋಗ್ತಾ ಇದ್ದೀನಿ, ಬನ್ನಿ ಜೊತೆಲೇ ಹೋಗೋಣ. ಇಲ್ಲ ಮ್ಯಾಮ್, ನಾನು ಗಾಡಿಯಲ್ಲಿ ಬಂದಿದ್ದೀನಿ, ನಾನು ಕರ್ಕೊಂಡು ಬರ್ತೀನಿ ಮ್ಯಾಮ್. ಸರಿ ಮೇಡಮ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.